ಹದ್ದುಗಳು ವಿಶಿಷ್ಟ ಜೀವಿಗಳಾಗಿವೆ. ಅವುಗಳು ಏಕಾಂಗಿಯಾಗಿ ಎತ್ತರದಲ್ಲಿ ಹಾರುತ್ತದೆ. ಅವುಗಳು ಗುಬ್ಬಚ್ಚಿ, ಪಾರಿವಾಳ ಈ ರೀತಿಯಾದ ಸಣ್ಣ ಪಕ್ಷಿಗಳೊಂದಿಗೆ ಹಾರುವುದಿಲ್ಲ. ಮೋಡಗಳು ಒಟ್ಟುಗೂಡಿದಾಗ ಹದ್ದು ಉತ್ಸಾಹದಿಂದ ತುಂಬುತ್ತದೆ ಹಾಗೂ ಆ ಸಮಯದಲ್ಲಿ ಉಂಟಾಗುವ ಚಂಡಮಾರುತದ ಗಾಳಿಯನ್ನು ತನ್ನನ್ನು ತಾನೇ ಮೇಲಕ್ಕೆತ್ತಲು ಬಳಸ್ತದೆ. ಈ ಸಮಯದಲ್ಲಿ ಹದ್ದು ತನ್ನ ರೆಕ್ಕೆಗಳಿಗೆ ವಿಶ್ರಾಂತಿ ನೀಡಲು ಅವಕಾಶವಾಗುತ್ತದೆ. ಇಂಥ ಸಮಯದಲ್ಲಿ ಇತರ ಎಲ್ಲ ಪಕ್ಷಿಗಳು ಮರದ ಕೊಂಬೆಗಳಲ್ಲಿ ಮತ್ತು ಎಲೆಗಳ ಮರೆಯಲ್ಲಿ ಅಡಗಿಕೊಳ್ಳುತ್ತದೆ. ಹದ್ದಿನ ಹಾಗೆ ನಾವು ಸಹ ಯಾವಾಗಲೂ ಮೇಲಕ್ಕೆ ಏರಲು ಪ್ರಯತ್ನಿಸಬೇಕು. ಯಾವಾಗಲೂ ಒಳ್ಳೆಯವರ ಸಹವಾಸವನ್ನು ಮಾಡಬೇಕು ಮತ್ತು ನಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನಿಸುವ ಹಾಗೂ ಸಣ್ಣ ಬುದ್ಧಿಯ ಜನರಿಂದ ದೂರ ಇರೋದು ಒಳ್ಳೆಯದು. ನೀವು ದೇವರ ಶಕ್ತಿ ಮತ್ತು ಬಲವನ್ನು ನಂಬುವಾಗ ನಿಮ್ಮ ದಾರಿಯಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇವುಗಳು ನಿಮ್ಮನ್ನು ನಿಮಗಿಂತ ಬಲಶಾಲಿಯಾಗಿ ಮತ್ತು ಉತ್ತಮವಾಗಿ ಹೊರಹೊಮ್ಮುವಂತೆ ಮಾಡುತ್ತದೆ. ನೀವು ದೇವರ ಮೇಲೆ ಭರವಸೆ ಇಡುವಾಗ ಮತ್ತು ಆತನಲ್ಲಿ ನಿರೀಕ್ಷಿಸುವಾಗ ನಿಮ್ಮ ಜೀವನದಲ್ಲಿ ಬರುವ ಬಲವಾದ ಗಾಳಿಯು ನೀವು ಎತ್ತರಕ್ಕೆ ಹೋಗುವಂತೆ ನಿಮಗೆ ಸಹಾಯ ಮಾಡುತ್ತದೆ. ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಬೈಬಲ್ ಹೇಳುತ್ತದೆ.